ಅದು ವಿದ್ಯೆ ಹೇಳ್ಕೊಡ್ಬೇಕಾದ ಜ್ಞಾನದ ದೇಗುಲ. ಆದರೆ ಅಲ್ಲಿ ದೇವರ ಬಗ್ಗೆ ಅವಹೇಳನ ಮಾಡಿದ ಆರೋಪ ಕೇಳಿಬಂದಿತ್ತು. ಇಂದು ಇದೇ ವಿಚಾರವಾಗಿ ಅಲ್ಲಿ ದೊಡ್ಡ ಕೋಲಾಹಲವೇ ನಡೆದು ಹೋಯಿತು. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಈಗ ಇಲ್ಲಿ ಜೈ ಶ್ರೀರಾಮ್ ಅಂತೇಳಿ ಬೊಬ್ಬೆ ಆಡಿದ ಮಕ್ಕಳಿಗೆ ಒಳಗಡೆ ಕರೆದು ಬೈತಾ ಇದ್ದಾರೆ. ಒಂದು ಪ್ರೂಫ್ ಕೊಡ್ಲಿ ಹಿಂದೂಯಿಸಂ ಇಲ್ಲ ಅಂತ, ನಾವು ಅವರ ಕಾಲಿಗೆ ಬೀಳ್ತೇವೆ. ರಾಮ ಮಂದಿರ ಕಲ್ಲು, ಅದರಲ್ಲಿ ಏನು ದೇವರು ಬಂದು ಕುತ್ಕೊಳ್ತಾರೆ ಅಂತ ಹೇಳಿದ್ರು. ದೇವರಿದ್ದಾರೆ ನಿಮಗೆ ಗೊತ್ತುಂಟ? ಇಲ್ಲ ಅಲ್ಲ. ಧಿಕ್ಕಾರ ಕೂಗಿದ್ದೇ ಕೂಗಿದ್ದು, ಕೇಕೆ ಹಾಕಿದ್ದೇ ಹಾಕಿದ್ದು. ಶಾಲೆ ಒಳಗಿರಬೇಕಿದ್ದ ಮಕ್ಕಳೇ ಹೊರಗೆ ಪ್ರತಿಭಟನೆ ಮಾಡ್ತಿದ್ರು. ಪೋಷಕರು ಸ್ಥಳೀಯರ ಜೊತೆ ಗೊಟೂರು ಹಾಕ್ತಿದ್ರು. ಇವರ ಆಕ್ರೋಶ ಹೋರಾಟದಿಂದ ಈಗ ಶಿಕ್ಷಕರು ಅಮಾನತಾಗಿದ್ದಾರೆ. ಶಿಕ್ಷಕಿಯಿಂದ ಶ್ರೀರಾಮನ ಅವಹೇಳನ ಆರೋಪ. ಶಾಲಾ ಆಡಳಿತ ಮಂಡಳಿಯಿಂದ ಶಿಕ್ಷಕಿ ಅಮಾನತು. ಹೌದು, ಮಂಗಳೂರಿನ ಸಂತ ಜರೋಸಾ ಶಾಲೆ ಶಿಕ್ಷಕಿ ಪ್ರಭಾ ವಿರುದ್ಧ ಶ್ರೀರಾಮನ ಅವಹೇಳನ ಮಾಡಿರುವ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ವಿದ್ಯಾರ್ಥಿಗಳ ಪೋಷಕರು, ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. 3 ದಿನದಿಂದ ನಡೆಯುತ್ತಿದ್ದ ಪ್ರತಿಭಟನೆ ಇವತ್ತು ಮತ್ತೊಂದು ರೂಪ ಪಡೆದಿತ್ತು. ಶಾಸಕ ವೇದವ್ಯಾಸ್ ಕಾಮತ್ ಸೇರಿ ಹಲವು ಮುಖಂಡರು ಶಾಲೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಧಿಕ್ಕಾರ ಕೂಗಿದ್ರು. ಈಗ ಇಲ್ಲಿ ಜೈ ಶ್ರೀರಾಮ್ ಅಂತೇಳಿ ಬೊಬ್ಬೆ. ಇನ್ನು ಪ್ರತಿಭಟನೆಗೆ ಮಣಿದ ಶಾಲಾ ಆಡಳಿತ ಮಂಡಳಿ ಶಿಕ್ಷಕಿ ಸಿಸ್ಟರ್ ಪ್ರಭಾರನ್ನ ಅಮಾನತು ಮಾಡಿದೆ. ಪ್ರತಿಭಟನಾ ಸ್ಥಳಕ್ಕೆ ಬಂದು ಅಮಾನತು ಮಾಡಿದ ದಾಖಲೆ ತೋರಿಸಿದ್ರು. ಬಳಿಕ ವಿದ್ಯಾರ್ಥಿಗಳೆಲ್ಲ ಕುಣಿದು ಕುಪ್ಪಳಿಸಿದ್ರು. ಹಿಂದೂ ಧರ್ಮದ ನಂಬಿಕೆಗಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿ ಹಿಂದೂ ಬಾಂಧವರ ಭಾವನೆಗಳಿಗೆ ನೋವು ತಂದಿರುವುದಾಗಿ ಆರೋಪಿಸಲಾಗಿದೆ. ಇದು ಮಂಗಳೂರಿನಲ್ಲಿ ಪ್ರತಿಭಟನೆ ಕಥೆಯಾದ್ರೆ, ಅತ್ತ ಮಡಿಕೇರಿ ಮತ್ತು ಶಿವಮೊಗ್ಗದಲ್ಲಿ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ರು. ಕೊಡಗಿನ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ವಿವಿಯ ಅರಣ್ಯಶಾಸ್ತ್ರದ ವಿದ್ಯಾರ್ಥಿಗಳು ಹೋರಾಟಕ್ಕಿಳಿದ್ರು. ಕೃಷಿ ಅಥವಾ ತೋಟಗಾರಿಕಾ ಇಲಾಖೆಯಲ್ಲಿ ಆಯಾ ವಿಷಯದಲ್ಲಿ ಪದವಿ ಪಡೆದವರನ್ನೇ ನೇಮಕಾತಿ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಅರಣ್ಯ ಇಲಾಖೆಯಲ್ಲಿ ಇತರ ಪದವೀಧರರಿಗೂ ಅವಕಾಶವಿದೆ. ಹೀಗಾಗಿ ಅರಣ್ಯ ಇಲಾಖೆ ಹುದ್ದೆಗಳಲ್ಲಿ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವೀಧರರಿಗೆ 100% ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿದ್ರು. ಈ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತ ಜಾಬ್ಸ್ ACF, RF, DRF ಗಳ ಜಾಬ್ಸ್ ಗಳಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರೆಸ್ಟ್ರಿ ಡಿಗ್ರಿ ಆಗಿರ್ಬೇಕು ಅನ್ನೋದು ಸರ್. ಬೇರೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಸರ್ ನಮಗೆ ರಿಸರ್ವೇಶನ್ ಕೊಡಬೇಕು ಸರ್. ಅವ್ರ ಡಿಪಾರ್ಟ್ಮೆಂಟ್ ಮಾತ್ರ 100% ಕೊಟ್ಟು ನಮ್ದ್ರಲ್ಲಿ ಯಾಕೆ ಸರ್ ಈ ತರ ಮಾಡ್ತಿದ್ದಾರೆ? ಅತ್ತ ಮಂಗಳೂರಿನಲ್ಲಿ ರಾಮನ ವಿಷಯಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ರೆ, ಇತ್ತ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳು ನೌಕರಿ ಮೀಸಲಾತಿಗಾಗಿ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಇವರಿಗೆ ಯಾವ ಉತ್ತರ ಕೊಡುತ್ತೆ ನೋಡಬೇಕು. ಕೊಡಗಿನಿಂದ ಗೋಪಾಲ್, ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು.